ಇದು ಕಾಣಿ ಮಧ್ಯಾಹ್ನ ಊಟ ರೈಸ್ ಪನೀರ್ ಎಂತ ದೇವರನ್ನ ತಿಂತಿಲ್ಲ ನಾನು. ಝೊಮ್ಯಾಟೊದಿಂದ ಪ್ಯಾಕಿಂಗ್ ನೋಡಿ, ವರ್ಸ್ಟ್ ಪ್ಯಾಕೇಜಿಂಗ್. ಯಾಲಕ್ಕೆಲ್ಲ ಹಾಕಿರ್ಬೋದು, ಕೊಡೋದು ಕಷ್ಟ, ಅಡ್ಜಸ್ಟ್ ಮಾಡ್ಕೊಳಕ್ಕಿಂತ ಮತ್ತು ಮೈನಿಂಗ್ KGF ಥರ ಮೈನಿಂಗ್ ಇದ್ದಿತ್ತು. ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಗುಡ್ ಮಾರ್ನಿಂಗ್, ಡೇ 2ಗೆ ಸುಸ್ವಾಗತ. ಈಗ ತಾನೇ ಎದ್ದದ್ದ ಮುಖ ಕಂಡ್ರೆ ಗೊತ್ತಾಯ್ತು ಆಬ್ವಿಯಸ್ಲಿ. ಈಚೆಗೆ ಸನ್ರೈಸ್ ಬೇರೆ ಆಯ್ತು. ಎಂತ ಹೇಳು, ಸ್ವಲ್ಪ ಹೆವಿ ನಿದ್ರೆ ಮಾಡಿದ್ವಿ ಇವತ್ತು. ಹೆವಿ ನಿದ್ರೆ ಅಂದರೆ ಅಷ್ಟು ಪ್ರೀವಿಯಸ್ ಎಲ್ಲ ಪ್ರಾಪರಾಗಿ ನಿದ್ರೆ ಮಾಡಿರಲಿಲ್ಲ. ಇವತ್ತು ಹೆವಿ ನಿದ್ರೆ ಮಾಡಿದೆ, ಒಳ್ಳೆ ನಿದ್ರೆ ಆಯಿತು ಮಾತ್ರ ಪಕ್ಕ. ಈಗ ಟೀ ಎಲ್ಲ ಕುಡ್ಕೊಂಡು ಫಸ್ಟಿಗೆ ಎದ್ದಷ್ಟೇ ಅಲ್ಲ, ಚೂರು ಬ್ರಷ್ ಎಲ್ಲ ಬ್ರಷ್ ಮಾಡ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಈಗ ಎಷ್ಟು ಸ್ವಲ್ಪ ನಿಲ್ಕೈತಪ್ಪ. ಅದಕ್ಕೆ ಯಾರಪ್ಪ ಎದ್ದು ವೀಡಿಯೋ ಮಾಡೋ ಅನಿಸ್ತು, ಸ್ವಲ್ಪ ಸ್ಟಾರ್ಟ್ ಮಾಡುವ ಅನಿಸ್ತು. ಗಂಟೆ ಟೈಮ್ ಬಂದು 7:37 ಇನ್ ದ ಮಾರ್ನಿಂಗ್. ಸ್ವಲ್ಪ ಲೈಟಾಗಿ ಚಳಿ ಇತ್ತು. ಈಚಿದ ವ್ಯೂ ತೋರಿಸ್ತೀರಿ, ಕಾಣ್ಲಕ್ಕೆ ಈಚಿದ ವ್ಯೂ ಸಾಕಾಗಿತ್ತು. ಈಗ ಕ್ರಾಸಿಂಗ್ ಇತ್ತು, ಈಗ ಹೊರಡುತ್ತೆ ಈಗ ಟ್ರೈನ್. ಈಚೆ ವ್ಯೂ ಕಾಣಿ, ಒಂಥರ KGF ಥರ ಇದೆ. ಅದ್ರ ಜೊತೆಗೆ ಒಂದು ಟೀ ಕೂಡ ಬಂತು. ಈ ಟೀ ಕಂಡ್ರೆ ಅಲ್ಲ, ನಿನ್ನೆ ಹಾಕಿದೆ ಅನ್ಸುತ್ತಲ್ಲ, ಹಾಕಿದೆ ಅನ್ಸುತ್ತೆ. ನಿನ್ನೆ ಈ ಟೀಗೆ ಅಲ್ಲಿ ನಮ್ಮ ಕರ್ನಾಟಕದಂಗೆ ಜಸ್ಟ್ 10 ರೂಪೀಸ್ ಇತ್ತು. ಇದಕ್ಕೆ ಸೇಮ್ ಅಷ್ಟೇ ತುಳಸಿ ಕೊಟ್ಟಿಲ್ಲ, ಡಿಫ್ರೆನ್ಸ್ ಅಂತ ಇಲ್ಲ. ಇಟ್ಸ್ 20 ರೂಪೀಸ್. ಚೇಂಜ್ ಆಗುತ್ತೆ ಅನ್ಸುತ್ತೆ. 50 ರೂಪಾಯಿ ಅಡ್ಜಸ್ಟ್ ಆಗುತ್ತೆ. ಯಾಲಕ್ಕೆಲ್ಲ ಹಾಕಿರ್ಬೋದು, ಕೊಡೋದು ಕಷ್ಟ, ಅಡ್ಜಸ್ಟ್ ಮಾಡ್ಕೊಳಕ್ಕಿಂತ ಮತ್ತು ಮ್ಯಾಂಡೇಟರಿ ಟೀ. ಮೈನಿಂಗ್ KGF ಥರ ಮೈನಿಂಗ್ ಇದ್ದಿತ್ತು. ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ. ಚಟ್ನಿ ಹೆಂಗಿತ್ತು ಕಣಿ ಇವತ್ತಿನ ಬ್ರೇಕ್ಫಾಸ್ಟಿಗೆ. ಥ್ಯಾಂಕ್ ಗಾಡ್ ಅಟ್ ಲೀಸ್ಟ್ ಸಿಕ್ತಲ್ಲ ಇಡ್ಲಿ ವಡ. ತಿನ್ಬಿತ್ತ ಫುಡ್ ರಿವ್ಯೂ ಹಂಗೆ ಹೆಂಗಿತ್ತ ಕಾಮ ಟೇಸ್ಟ್ ಹೇಳ್ತಾರೆ. ತಿಂಡಿ ಎಲ್ಲ ತಿಂದಾಯ್ತಾ, ತೋರಿಸ್ತೀನಿ ಇಡ್ಲಿ ವಡ ಪ್ರೈಸ್ ಎಷ್ಟು ಅಂತ. ಜಸ್ಟ್ 50 ರೂಪೀಸ್. ಗುಡ್, ನಾಟ್ ಟು ಗುಡ್. ಜಾಸ್ತಿ ಹೆವಿ ಏನು ಹಾಕಿಲ್ಲ. ಸೌತ್ ಇಂಡಿಯನ್ ತಿಂದಂಗೆ ಚಿಕ್ಕ ಇಡ್ಲಿ ನೀವು ಕಂಡಿಲ್ಲ, ಬಟ್ ಈ ಸೈಡಲ್ಲಿ 50 ರೂಪೀಸ್ ದಟ್ ಈಸ್ ಈಗ ಎಂತ ಹೇಳಿದ್ರೆ ನೆಕ್ಸ್ಟ್ ಫುಡ್ ಆರ್ಡರ್ ಮಾಡಬೇಕು. ಐ ಮೀನ್ ಬಟ್ ಅದು ನನಗೆ ಸೆಟ್ ಆಗ್ತಿಲ್ಲ ಅನ್ಸುತ್ತೆ ಆ ಫುಡ್. ಸೊ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಮಾಡ್ಕೊಂಡು ಸ್ವಲ್ಪ ತಿಂದು ಮಾಡಿದ್ರೆ ಒಳ್ಳೇದಿಲ್ಲ. ಅಂದರೆ ನಿಮ್ಮ ಕಡೆಗೆ ಬಸ್ಸಲ್ಲಿ ಕೂತ್ಕೊಂಡು ಲಿಟ್ರಲಿ ಅರೌಂಡು 45 ಮಿನಿಟ್ಸ್ ಆಯ್ತಕ್ಕಂತ ಇಲ್ಲೇ ಇದ್ದು. ಯಾವ ಸ್ಟೇಷನಿಗೆ ಅಂತ ಐ ಹ್ಯಾವ್ ನೋ ಐಡಿಯಾ. ಸುಮಾರು ಹೊತ್ತಾಯ್ತು, ಲಿಟ್ರಲಿ ಸುಮಾರು ಹೊತ್ತಾಯ್ತು. ಆಲ್ರೆಡಿ ಕೂತ್ಕೊಂಡಿದ್ದೆ, ಏನೋ ಸಾಂಗ್ ಕೇಳ್ತಿದ್ದೆ. ಕಾಂಬ ಹೊತ್ತು ಅಂತ ಅಂದ್ಕೊಂಡೆ, ಹಾಪು ಇದರಲ್ಲೇ ಇಲ್ಲ ಅನ್ಸುತ್ತಿದೆ. ಬಿಸ್ಲಪ್ಪ ಇಲ್ಲಿ ಏರಿಯಾ ಎಲ್ಲ ಹೆಂಗಿತ್ತಂದರೆ, ಒಂದು ಮನೆ ಮೇಲೆ 1 ಕಿಲೋಮೀಟ್ರ್, ಅದರ ಮೇಲೆ ಇನ್ನೊಂದು ಮನೆ, ಆ ಥರ ಇದ್ದಂಗಿತ್ತು. ಸಿಟಿ ಸಿಕ್ಕಲಿಲ್ಲ ನನ್ನ ಸೈಡಿಂದ. ನನಗೆ
ಬೆಳಗಿಂದ ಕಂಡಾಗ ಎಲ್ಲೂ ಸಿಟಿ ಮೇನ್ ಸಿಟಿ ಇದ್ದಂಗೆ ಯಾವುದು ಇರಲಿಲ್ಲ. ನಾರ್ಮಲ್ ನಾರ್ಮಲ್ ಸಿಟೀಸ್ ಎಲ್ಲ ಇರ್ಬೋದು. ನಮ್ಮ ಟ್ರೈನ್ ಆ್ಯಕ್ಚುಲಿ 3/4 ಗಂಟೆ ಮುಂದೆ ಹಿಡಿದಿತ್ತು. ಆ ಫುಡ್ ಆಗಲೇ ಆರ್ಡರ್ ಮಾಡಿದೆ, ಇನ್ನೂ ಬರ್ಕಷ್ಟೇ. ನಮ್ಮದು ಆ್ಯಕ್ಚುಲಿ ಎಲ್ಲಿದ್ದೆ A2 ಅಲ್ಲಿ ಎಷ್ಟು 45 ಮಿನಿಟ್ಸ್ ಫುಡ್ ಆರ್ಡರ್ ಮಾಡಿದೆ, ಫುಡ್ ಬರ್ಕಿದ್ದು ಅಷ್ಟೇ. ಝೊಮ್ಯಾಟೊದಿಂದ ಪ್ಯಾಕಿಂಗ್ ನೋಡಿ, ವರ್ಸ್ಟ್ ಪ್ಯಾಕೇಜಿಂಗ್, ವರ್ಸ್ಟ್ ಎಲ್ಲ ಚೆಲ್ಲಿದೆ. ಅದನ್ನು ಇದು ಕಾಣಿ ಮಧ್ಯಾಹ್ನದ ಊಟ, ರೈಸ್, ಪನೀರ್ ಅಂತ ದೇವರನ್ನ ತಿಂತಿಲ್ಲ ನಾನು. ಸ್ವಲ್ಪ ವೆಜಿಟೇಬಲ್ಸ್, ಒಂದು ಸ್ವೀಟ್ ಹಾಕಿ, ಚಪಾತಿ. ಆನೆಸ್ಟ್ಲಿ ಸ್ಪೀಕಿಂಗ್ ಪ್ಯಾಕೇಜಿಂಗ್ ಒಂದು ಲೈಕ್ ಇರಲಿಲ್ಲ, ಬಟ್ ಈಗ ವೇಸ್ಟ್ ಮಾಡೋಕ್ಕೆ ಹೆಂಗಿತ್ತು ಅಂತೇಳಿ ಎಂತ ಮಾಡೋದು, ವಿಧಿ ಇಲ್ದಕ್ಕಿದೆ ತಿನ್ಗೀಗ. ಚಪಾತಿ ಟೇಸ್ಟ್ ಮಾಡುವ. ಪನ್ನೀರ್ ಹಾಕಿರಲ್ಲ, ಅದು ಹಾಕಿತ್ತು ಚಪಾತಿ ಒಟ್ಟಿಗೆ. ಹಾಕಿದ್ದು ಹೆಂಗೆ ಟೇಸ್ಟ್ ಮಾಡ್ಕೊಂಡು ದೇವರೇ ಬಲ್ಲ. ಕಾಮ ಊಟ ಆಯಿತು, ಇನ್ನೇನಿದ್ರೆ ನಿದ್ರಿ ಟೈಮ್. ನಿನ್ನಂತೂ ನಿದ್ದೆ ಮಾಡಿದ್ದೆ, ಸೊ ಹ್ಯಾವ್ ಟು ಸ್ಲೀಪ್ ಟು. ಇವತ್ತಾದ್ರೂ ನಿದ್ದೆ ಮಾಡೋಕ್ಕೆ ಆಲ್ಮೋಸ್ಟ್ ಆಲ್ ನಿದ್ದೆ ಬಗ್ಗೆ ಇದ್ದೀಗ. ಸ್ವಲ್ಪ ನಿದ್ದೆ ಮಾಡೋಕ್ಕೆ ಟ್ರೈನ್ ಸ್ವಲ್ಪ ಬೇಗನೆ ನಿದ್ದೆ ಅನಿಸುತ್ತೆ. ಅವಾಗಲೇ ಹೇಳ್ದೆ ಒಂದು ಒಳ್ಳೆ ನಿದ್ದೆ ಆದಮೇಲೆ ಒಂದು ಟೀ, 10 ರೂಪಾಯಿ ಟೀ ಚಿಕ್ಕ ಕಪ್. ಓಕೆ ನಿದ್ರೆ ಮಾಡಿದ್ಮೇಲೆ ಎಂತ ವೀಡಿಯೋ ಮಾಡೋಕೆ ಹೋಗಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.